ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ನೋಡ್ತಿದ್ದೀರಾ ರೋಜಾ ಭರತ್ ಕನ್ನಡ ಲಾಗ್ಸ್. ನಾನು ನಿಮ್ಮ ರೋಜಾ ಭರತ್. ಸೊ ನಾನಿವತ್ತು ನಿಮಗೋಸ್ಕರ ಫಿಶ್ ಫ್ರೈ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಬನ್ನಿ, ಅದಕ್ಕೆ ಏನೇನು ಬೇಕಾಗತ್ತೆ ಅಂತ ನಿಮಗೆ ತೋರಿಸ್ತೀನಿ. ಸೊ ನಾನಿಲ್ಲಿ 2 kg ಅಷ್ಟು ಬಾಂಗುಡ ಮೀನನ್ನು ತಗೊಂಡಿದ್ದೀನಿ. ನಿಮ್ಗೆ ಯಾವ ಮೀನು ನೀವು ಫ್ರೈ ಮಾಡ್ತಿರೋ ಆ ಮೀನನ್ನೇ ನೀವು ತಗೋಬಹುದು. ಸೊ ನಾನಿಲ್ಲಿ ಬಾಂಗುಡ ಮೀನನ್ನು ತಗೊಂಡಿದ್ದೀನಿ. ಅದಕ್ಕೆ ಇಲ್ಲಿ ಒಂದು ಅರ್ಧದಿಂದ ಒಂದು 1/4 ಸ್ಪೂನ್ ಅಷ್ಟು ಅರಿಶಿಣದ ಪುಡಿನ ನಾವಿಲ್ಲಿ ಹಾಕ್ತಾನೆ. ಅದಾದ್ಮೇಲೆ ನಾನಿಲ್ಲಿ 1 ಸ್ಪೂನ್ ಅಷ್ಟು ಉಪ್ಪಿನ ಪುಡಿ, ಸಾಲ್ಟ್ ನಾನಿಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾವಿಲ್ಲಿ ಅರ್ಧ ನಿಂಬೆ ಹಣ್ಣನ್ನು ಕೂಡ ನಾನಿಲ್ಲಿ ಆಡ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ನಿಂಬೆ ಇಲ್ಲ ಅಂದ್ರೆ ವಿನೆಗರ್ನ ಕೂಡ ನೀವು ಆಡ್ ಮಾಡ್ಕೋಬಹುದು. ಆದ್ರೆ ವಿನೆಗರ್ಗಿಂತ ನೀವು ಲೆಮನ್ನ ಯೂಸ್ ಮಾಡಿದ್ರೇನೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರುತ್ತೆ. 1 ಲೆಮನ್ನ ನಾನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಫ್ ಆಲ್ರೆಡಿ ಹಾಕೊಂಡಿದ್ದೀನಿ. ಮತ್ತೆ ಇನ್ನು ಹಾಫ್ನ ಇಲ್ಲಿ ಆಡ್ ಮಾಡ್ಕೋತಾ ಇದ್ದೀನಿ. ಸೊ ಉಪ್ಪು, ಅರಿಶಿಣ ಹಾಗೂ ನಿಂಬೆ ಹಣ್ಣನ್ನ ಈ ಮೂರನ್ನ ನೀವೇನ್ ಮಾಡ್ಬೇಕಾಗತ್ತೆ, ಮೂರನ್ನು ಹಾಕಿ ಒಂದ್ ಟೈಮು ಒಂದ್ಸಲ ಮೂರನ್ನು ಕಂಪ್ಲೀಟ್ ಆಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಅದಾದ್ಮೇಲೆ ಇಲ್ಲಿ ನಾನು 1 ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನ ಆಡ್ ಮಾಡ್ಕೋತಾ ಇದ್ದೀನಿ, ಚಿಲ್ಲಿ ಪೌಡರ್ನ. ಸೊ ಇವಾಗ 4 ಹಾಕಿ ಆದ್ಮೇಲೆ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಈಗ ನಾವು ಮ್ಯಾರಿನೇಟ್ ಮಾಡ್ತಾ ಇರೋ ಸ್ಟೆಪ್ ಇದೆ ಆಕ್ಚುಲಿ. ನೀಟಾಗಿ ಫಿಶ್ ಏನಿರುತ್ತಲ್ಲ, ಆ ಲೆಮನ್ನು ಮತ್ತೆ ಉಪ್ಪು ಎಲ್ಲ ನೀಟಾಗಿ ಈ ಟೈಮಲ್ಲಿ ಅಬ್ಸರ್ವ್ ಮಾಡುತ್ತೆ. ನಾವು ಯಾವುದೇ ರೀತಿಯಾದ ಪೌಡರ್ ಆಡ್ ಮಾಡೋಕ್ಕಿಂತ ಮುಂಚೆ ಈ ಟೈಮಲ್ಲಿ ನಾವೇನ್ ಮಸಾಲ ಹಾಕ್ತೀವಲ್ಲ ಅದನ್ನ ನೀಟಾಗಿ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಎಲ್ಲ ಮೀನಿಗೆ ಹುಳಿ ನೀಟಾಗಿ ಆಗ್ಬೇಕು. ಸೊ ಅವಾಗೆ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಕಿ ಈಗ ನೆಕ್ಸ್ಟ್ ನೀಟಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು 5 to 10 ಮಿನಿಟ್ಸ್ ಇದನ್ನ ಹಾಗೆ ಇಟ್ಟಿದೀವಿ. ಒಂದು 15 ಮಿನಿಟ್ಸ್ ಬಿಟ್ಬಿಡಿ ಮ್ಯಾರಿನೇಟ್ ಆಗ್ಲಿಕ್ಕೆ. ಸೊ 15 ಮಿನಿಟ್ಸ್ ವರೆಗೂ ಮ್ಯಾರಿನೇಟ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ತಿಳಿಸ್ತೀನಿ. ಸೊ ಈಗ 15 ಮಿನಿಟ್ಸ್ ಆಗಿದೆ. ಸೊ ಇವಾಗ ಇದಕ್ಕೆ ನೆಕ್ಸ್ಟ್ ನಾವಿಲ್ಲಿ ಕಾರ್ನ್ಫ್ಲೋರ್ ಪೌಡರ್ ಬರುತ್ತಲ್ಲ, ಸೊ ಕಾರ್ನ್ಫ್ಲೋರ್ ಪೌಡರ್ನ ಒಂದು 4 ರಿಂದ 5 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಪೌಡರ್ನ ನಾನಿಲ್ಲಿ ಆಡ್ ಮಾಡ್ಕೋತಾ ಇದ್ದೀನಿ. ತುಂಬಾ ಹಿಟ್ಟನ್ನ ಹಾಕೋದ್ರಿಂದ ನಿಮ್ಗೆ ಫಿಶ್ ಟೇಸ್ಟ್ ಸಿಗಲ್ಲ. ಸೊ ಅದರಿಂದ ನೀವು ಹಿಟ್ಟನ್ನ ಹಾಕೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಜಸ್ಟ್ ಇಲ್ಲಿ ಕಾರ್ನ್ಫ್ಲೋರ್ ಹಾಕಿದ್ರೆ ಸಾಕು. ಮತ್ತೆ ಇವಾಗ ನಾನಿಲ್ಲಿ ಮತ್ತೆ ಇನ್ನ ಒಂದು ಸ್ಪೂನ್ ಅಷ್ಟು, ಇನ್ನ 1-2 ಸ್ಪೂನ್ ಅಷ್ಟು ಖಾರದ ಪುಡಿನ ಆಡ್ ಮಾಡ್ಕೋತಾ ಇದ್ದೀನಿ. ನಾವಿಲ್ಲಿ ಹಿಟ್ಟು ಕಡಿಮೆ ಬಳಸಿದೀವಿ, ಖಾರ ಉಪ್ಪು ಹುಳಿನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಂಡಿದೀವಿ. ಮತ್ತೆ ಈಗ ನಾನಿಲ್ಲಿ 1 ಸ್ಪೂನ್ ಜೀರಿಗೆ ಮತ್ತೆ ಮೆಣಸಿನ ಪೌಡರ್ ಇದು. ಸೊ ಈಗ 1 ಸ್ಪೂನ್ ಅಷ್ಟು ಜೀರಿಗೆ ಮೆಣಸಿನ ಪೌಡರ್ ಆಡ್ ಮಾಡಿದ್ಮೇಲೆ 1-2 ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ನ ಆಡ್ ಮಾಡ್ಕೊಳ್ಳಿ. ಮತ್ತೆ ಈಗ ನಾನಿಲ್ಲಿ 1-2 kgಗೆ 1 ಮೊಟ್ಟೆನ ತಗೊಂಡಿದ್ದೀನಿ. 1 ಮೊಟ್ಟೆನ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡಿ ಆದ್ಮೇಲೆ ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವೊಬ್ರು ಫಸ್ಟು ಈಗ ನಾವು ಫಿಶ್ ಮೇಲೆನೆ ಏನ್ ಮಸಾಲೆ ಆಡ್ ಮಾಡೋದ್ವಲ್ಲ ಅದನ್ನ ಸಪ್ರೇಟ್ ಆಗಿ ಕಲ್ಸ್ಕೊಂಡು ಆಮೇಲೆ ಫಿಶ್ಗೆ ಅಪ್ಲೈ ಮಾಡ್ತಾ ಹೋಗ್ತಾರೆ. ಸೊ ನೀವು ಆ ರೀತಿನಾದ್ರೂ ಮಾಡ್ಬೋದು, ಇಲ್ಲ ಈ ರೀತಿಯಾಗಾದ್ರೂ ಮಾಡ್ಕೋಬಹುದು. ಬಟ್ ಎಲ್ಲದಕ್ಕೂ ಮಸಾಲೆ ಏನ್ ಇಟ್ಟಿರ್ತೀರಲ್ಲ ಎಲ್ಲದಕ್ಕೂ ಅದು ಅಬ್ಸರ್ವ್ ಮಾಡ್ಕೋಬೇಕು, ಎಲ್ಲದಕ್ಕೂ ಮಸಾಲೆ ಆಗ್ಬೇಕು. ಆ ರೀತಿಯಾಗಿ ನೀವು ಮಿಕ್ಸ್ ಮಾಡ್ತಾ ಬರ್ಬೇಕು. ಓಕೆನಾ? ಸೊ ಈಗ ನೋಡ್ತಾ ಇದ್ದೀರಲ್ಲ, ಇದನ್ನ ಫಾಸ್ಟ್ ಆಗಿ ಫಾರ್ವರ್ಡ್ ಮಾಡ್ಬೋದು, ಬಟ್ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ವಿಡಿಯೋ ಅರ್ಥ ಆಗ್ಲಿ ಅಂತ ಹೇಳಿ ನಾನು ಯಾವ್ದೇ ಫಾರ್ವರ್ಡ್ ಮಾಡದೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಮಿಕ್ಸ್ ಮಾಡೋದು ಅಂತ ಹೇಳಿ. ಮಿಕ್ಸ್ ಮಾಡಿಬಿಟ್ಟು ಒಂದೊಂದು ಫಿಶ್ನು ಕೂಡ ನೀವು ಈ ರೀತಿಯಾಗಿ ಓಪನ್ ಮಾಡಿಕೊಂಡು ಒಳಗಡೆ ನೀಟಾಗಿ ಫಿಲ್ ಮಾಡ್ತಾ ಬನ್ನಿ. ಬಿಕಾಸ್ ನೀವು ಮೇಲ್ಗಡೆ ಮಾತ್ರ ಮಸಾಲ ಆಗಿರುತ್ತೆ,
ಒಳಗಡೆ ಎಲ್ಲ ನಿಮಗೆ ಮಸಾಲೆ ಇರಲ್ಲ. ಸೊ ದಟ್ ನಿಮಗೆ ತಿನ್ನಲಿಕ್ಕೆ ಆಮೇಲೆ ಚೆನ್ನಾಗಿ ಅನಿಸಲ್ಲ. ಸೊ ಅದಾದಮೇಲೆ ನಾನಿಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ನೀವೀಗ ನೋಡುವಾಗ ಕಂಪ್ಲೀಟಾಗಿ ಒಂದೂವರೆ ಅಷ್ಟು ನಿಂಬೆಹಣ್ಣು ನಾನಿಲ್ಲಿ ಇಷ್ಟು ಮೀನಿಗೆ ನಾವಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ. ನಿಂಬೆಹಣ್ಣೆಲ್ಲ ಹಾಕಿ ಆದಮೇಲೆ ಅಟ್ ಲಾಸ್ಟಲ್ಲಿ ನೀವು ಈ ರೀತಿಯಾಗಿ ಒಳಗಡೆಗೂ ಕೂಡ ಫಿಲ್ ಮಾಡಿ ನೋಡಿ ಯಾವ ರೀತಿಯಾಗಿರುತ್ತೆ ಟೇಸ್ಟು ಅಂತ. ಇಲ್ಲಾಂದರೆ ಸಪ್ಪೆ ಸಪ್ಪೆ ಆಗ್ತಾ ಇರುತ್ತೆ, ಹಾಗೂ ಬರೀ ಫಿಶ್ ತಿನ್ನಲಿಕ್ಕೆ ಅಷ್ಟು ಟೇಸ್ಟಿ ಅನಿಸಲ್ಲ. ಸೊ ಮಸಾಲೆ ಕೂಡ ಇದ್ದರೆ ಟೇಸ್ಟಾಗಿರುತ್ತೆ. ಸೊ ಇವಾಗ ಮಸಾಲೆ ಎಲ್ಲ ಹಾಕಿ ಆದಮೇಲೆ ಒಂದು 5 to 10 ಮಿನಿಟ್ಸ್ ಮತ್ತೆ ಮ್ಯಾರಿನೇಟ್ ಆಗಲಿಕ್ಕೆ ಸೆಟ್ ಆಗಲಿಕ್ಕೆ ಅದನ್ನು ಬಿಡಿ. ಸೊ ಅದು ಸೆಟ್ ಆಗೋಷ್ಟೊತ್ತಿಗೆ ನಾವು ಒಂದು ಕಡಾಯಿನ ಹೀಟ್ ಆಗಲಿಕ್ಕೆ ಇಟ್ಟು ಅದಕ್ಕೆ ನಾವು ಸ್ವಲ್ಪ ಆಯಿಲು, ಫಿಶ್ನ ಫ್ರೈ ಮಾಡಲಿಕ್ಕೆ ಎಷ್ಟು ಆಯಿಲ್ ಬೇಕಾಗುತ್ತಲ್ಲ ಅಷ್ಟು ಆಯಿಲ್ನ ನಾವು ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಹೀಟ್ ಆಗಲಿಕ್ಕೆ ಬಿಡೋಣ. ಸೊ ದಟ್ ನಾವು ಮ್ಯಾರಿನೇಟ್ ಮಾಡಿದ್ದಿಲ್ವ ಅಷ್ಟೊತ್ತಿಗೆ ಇದು ಕೂಡ ಮ್ಯಾರಿನೇಟ್ ಆಗಿರುತ್ತೆ. ಸೊ ಇವಾಗ ಹೀಟ್ ಆದಮೇಲೆ ನಾವು ಒಂದೊಂದು ಫಿಶನ್ನೇ ನಾವು ಇದಕ್ಕೆ ಆ್ಯಡ್ ಮಾಡ್ತಾ ಹೋಗೋಣ. ಸೊ ಈಗ ನೀವು ನೋಡ್ತಾ ಇರ್ಬೋದು ಆಯಿಲ್ ಈಗ ಸ್ವಲ್ಪ ಹೀಟ್ ಆಗಿದೆ. ತುಂಬ ಹೀಟ್ ಮಾಡ್ಕೋಬೇಡಿ, ಸ್ವಲ್ಪ ಮೀಡಿಯಮಾಗಿ ಹೀಟ್ ಮಾಡ್ಕೊಳ್ಳಿ, ಈ ರೀತಿಯಾಗಿ ಆಗಬೇಕು. ಸೊ ಇವಾಗ ನೀವು ಫಿಶ್ನ ಆ್ಯಡ್ ಮಾಡ್ತಾ ಬನ್ನಿ. ನೀವು ಬಂಗಡದಲ್ಲೇ ಮಾಡಬೇಕು ಅಂತ ಏನಿಲ್ಲ, ಅಂಜಲಲ್ಲೂ ಮಾಡ್ಬೋದು, ಅಥವಾ ಫಿಶ್ ಅಂತ ಏನು ಹೇಳ್ತಾರೆ ಬೂತಾಯಿ ಮೀನು, ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಂಡು ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ. ಫಿಶ್ ಹಾಕುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡು ಹಾಕಿ, ಬಿಕಾಸ್ ಅದು ಆಯಿಲ್ ಅಲ್ವಾ. ಸೊ ಅದಕ್ಕೆ ಈ ರೀತಿಯಾಗಿ ನಿಮ್ಗೆ ಎಷ್ಟು ಫಿಶಸ್ನ ಬೇಕೋ ಅಷ್ಟು ಫಿಶಸ್ನ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಫ್ಲೇಮ್ನ ಲೋನಲ್ಲೇ ಇಟ್ಕೊಳ್ಳಿ, ತುಂಬ ಹೈ ಇಟ್ಕೊಂಬೇಡಿ. ಫಿಶ್ಶು ಸ್ವಲ್ಪ ದಪ್ಪ ಇರೋದ್ರಿಂದ ಸ್ವಲ್ಪ ಸ್ಲೋ ಆಗಿ ಅದು ಬೇಯಬೇಕು, ಯಾಕಂದರೆ ಒಳಗಡೆ ಎಲ್ಲ ನೀಟಾಗಿ ಕುಕ್ ಆಗಬೇಕು. ನೀವು ತುಂಬ ಫ್ಲೇಮ್ ಕೊಟ್ಬಿಟ್ಟು ಆಯಿಲೆಲ್ಲ ತುಂಬ ಹೀಟ್ ಆದಮೇಲೆ ಹಾಕ್ಬಿಟ್ರೆ ಸೀದ್ಬಿಡುತ್ತೆ, ಬಟ್ ಒಳಗಡೆ ಫಿಶ್ಶು ಬೆಂದಿರಲ್ಲ. ಸೊ ಅದಕ್ಕೆ ಆಯಿಲ್ನ ಸ್ವಲ್ಪ ಲೈಟಾಗಿ ಒಂದು 70-80% ಅಷ್ಟು ಹೀಟ್ ಆಗಿದೆ ಅಂತ ನಿಮ್ಗೆ ಗೊತ್ತಾದಮೇಲೆ ಫಿಶ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಫಿಶ್ನ ಆ್ಯಡ್ ಮಾಡಿ ಆದಮೇಲೂ ಕೂಡ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಅದನ್ನು ಕುಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿಯಾಗಿ ಬಾಂಗಡ ಫ್ರೈನ ಮಾಡೋದು ಅಂತ. ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಮಾಡೋವಂಥದ್ದು. ಸೊ ಒಬ್ಬೊಬ್ಬರು ಮನೆ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಸೊ ಈ ರೀತಿಯಾಗಿ ನಮ್ಮ ಮನೇಲಿ ಮಾಡೋದು. ನಿಮ್ಗೆ ಈ ಫ್ರೈ ಇಷ್ಟ ಆದರೆ ಪ್ಲೀಸ್ ನನಗೆ ಈ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನನಗೆ ಏನಾದರೂ ಕಮೆಂಟ್ ಮಾಡಲಿಕ್ಕಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಏನಾದರೂ ರೆಸಿಪಿನ ಶೇರ್ ಮಾಡಬೇಕು ಅಂತಿದ್ರೆ ಸೊ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವ್ಲಾಗ್ಗಳ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ, ಲಾಟ್ಸ್ ಆಫ್ ಲವ್. ಸೊ ಈಗ ಫಿಶ್ ಫ್ರೈ ರೆಡಿ ಟು ಟೇಸ್ಟ್. ಫಿಶ್ ಟೇಸ್ಟಿ ಹಾಗೂ ಹೆಲ್ದಿನೂ ಕೂಡ.